ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಂಗ್ಳೂರಲ್ಲಿ ಇರೋ ಲಾಲ್ಬಾಗ್ ಬೊಟೆನ್ಷಿಯಲ್ ಪಾರ್ಕ್ಗೆ ನಾನು ಬಂದಿದ್ದೀನಿ. ಸೊ ನಾನು ಹೋಗಿದ್ದು January 28 ಅಂದರೆ 18th to 28 ತನಕ ಇತ್ತು, ಫ್ಲವರ್ ಶೋ ನಡೀತಿತ್ತು. ಸೊ ನಾನು ಲಾಸ್ಟ್ ಡೇ ಹೋಗಿದ್ದೆ, ನನಗೆ ಟೈಮ್ ಸಿಕ್ಕಿಲ್ಲ. ಸೊ ಅದರಿಂದ ನಾನು ಲಾಸ್ಟ್ ಡೇ ಹೋಗಿದ್ದೆ. ನಾನು ಗವಿ ಇಬ್ಬರೇ ಬಂದ್ವಿ ಪಾರ್ಕ್ಗೆ. ನಮ್ಮ ಹಸ್ಬೆಂಡ್ ತುಂಬ ಬ್ಯುಸಿ ಇರೋದ್ರಿಂದ ಬರೋಕ್ಕಾಗಿಲ್ಲ. ಅಂದರೆ ಅವ್ರದ್ದು ಆಪ್ಟಿಕಲ್ ಬಿಸ್ನೆಸ್ ಅಲ್ವಾ, ಸೊ ವೀಕೆಂಡ್ಸಲ್ಲೇ ಬಿಸ್ನೆಸ್ ಆಗುತ್ತೆ. ಸೊ ಅದರಿಂದ ಅವ್ರು ಬರೋಕ್ಕಾಗಿಲ್ಲ. ಗಮ್ಯನ ಅಲ್ಲೇ ಬಿಟ್ಬಿಟ್ಟು ಬಂದೆ. ವೈಟ್ ಫೀಲ್ಡಿಂದ ಡೈರೆಕ್ಟು ನನಗೆ ಲಾಲ್ಬಾಗ್ಗೆ ಮೆಟ್ರೋ ಇದೆ, ಅದಕ್ಕೆ ನಾನು ಬಂದುಬಿಟ್ಟೆ. ಬಟ್ ಫ್ಲವರ್ ಶೋ ಅಂತೂ ರಿಯಲಿ ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಬ್ಯಾಂಗ್ಳೂರಲ್ಲಿ 10 ಇಯರ್ಸಿಂದ ಇದ್ದೀನಿ, ಬಟ್ ನಾನು ಯಾವತ್ತೂ ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಆ್ಯಂಡ್ ಎಕ್ಸ್ಪೆಷಲಿ ನಮ್ಮ ಗವ್ಯಾಗಂತೂ ರಿಯಲಿ ತುಂಬ ಇಷ್ಟ ಆಯಿತು. ಇವಳು ನಮ್ಮ ಗವ್ಯ ಒಬ್ಬಳೇ ಬಂದರೆ ಅಂತೂ ಹಠ ಮಾಡಲ್ಲ, ನನ್ನ ಜೊತೆ ತುಂಬ ಚೆನ್ನಾಗಿರ್ತಾಳೆ. ಬಟ್ ಗವ್ಯ ಇಬ್ಬರೂ ಬಂದರೆ ಅಂತೂ ರಿಯಲಿ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನಂತೂ ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಬಂದೆ. ಆ್ಯಂಡ್ ಇದು ನೋಡಿ, ಇದೇ ಗ್ಲಾಸ್ ಹೌಸು. ಸೊ ಇದ್ರೊಳಗೆ ಹೋಗ್ಬೇಕು ಇವಾಗ, ತುಂಬ ಕ್ಯೂ ಇದೆ, ಹೋಗಬೇಕು. ಆ್ಯಂಡ್ ಪಿಕಾಕ್ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದಾರಲ್ವ, ನನಗಂತೂ ಈ ಪಿಕಾಕ್ ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿ, ಇಲ್ಲೆಲ್ಲ ಸೇಲ್ ಕೂಡ ನಡೀತಿದೆ. ಸೊ ಅದೇನಂತಂದರೆ ಬುಕ್ಸ್ ಆಗಿರ್ಬೋದು, ಹಾಗೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಆಗಿರ್ಬೋದು, ನ್ಯಾಚುರಲ್ ಪ್ಲ್ಯಾಂಟ್ಸ್ ಆಗಿರ್ಬೋದು, ಆ್ಯಂಡ್ ಮತ್ತು ಮಸಾಲ ಪೌಡರ್ಸು. ಸೊ ಆ ಥರ ಡಿಫ್ರೆಂಟಾಗೆ ಸೇಲ್ ನಡೀತಿದೆ. ಸೊ ಅದೆಲ್ಲ ನಾನು ವೀಡಿಯೋ ಶೂಟ್ ಮಾಡೋಕ್ಕೆ ಹೋಗಿಲ್ಲ, ಬಿಸಿಲು ಕೂಡ ಜಾಸ್ತಿ ಇತ್ತು. ಆ್ಯಂಡ್ ನನ್ನ ಮಗಳನ್ನ ಇಟ್ಕೊಂಡು ಎಲ್ಲ ಶೂಟ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಗುಡ್ಡ ಎಲ್ಲ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕೂಡ ನಾನು ಹೋಗಿಲ್ಲ, ಯಾಕಂದರೆ ಬಿಸಿಲು ಜಾಸ್ತಿ ಇದೆ. ಸೊ ವಿತೌಟ್ ಫ್ಲವರ್ ಶೋ ನಾನು ಈ ಪಾರ್ಕ್ ಎಲ್ಲ ನೋಡಿದ್ದೀನಿ ಸುಮಾರು ಸಲ. ಸೊ ಅದಕ್ಕೆ ಫ್ಲವರ್ ಶೋ ಎಲ್ಲೆಲ್ಲಿದೆ ಅಷ್ಟು ಮಾತ್ರ ನಾನು ನೋಡಿದ್ದೀನಿ, ಅಷ್ಟು ಮಾತ್ರ ವೀಡಿಯೋ ಶೂಟ್ ಮಾಡಿದ್ದೀನಿ ಅಷ್ಟೇ. ಸೊ ಇದೆಲ್ಲ ನೋಡಿಕೊಂಡು ಹಂಗೆ ವಾಕ್ ಮಾಡಿಕೊಂಡು, ಇನ್ನು ಅಲ್ಲಿ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋನೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಇನ್ನು ಗ್ಲಾಸ್ ಹೌಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಗ್ಲಾಸ್ ಹೌಸ್ ಹತ್ರ ಅಂತೂ ರಿಯಲಿ ತುಂಬ ಅಂದರೆ ತುಂಬ ಕ್ರೌಡು, ತುಂಬ ಕ್ಯೂ, ತುಂಬ ದೊಡ್ಡ ಕ್ಯೂ ಇತ್ತು. ಆದರೂ ಹಾಗೆ ನಿಂತ್ಕೊಂಡು ಹೆಂಗೋ ಒಳಗಂತೂ ಹೋಗ್ಬಿಟ್ವಿ. ಸೊ ಈ ಇಯರ್ 2024 ಫ್ಲವರ್ ಶೋ ಬಂದು ಬಸವಣ್ಣ ನೆನಪಿಗಾಗಿ ಅವ್ರಿಗೋಸ್ಕರ ಮಾಡಿರೋದು. ಸೊ ಅದಕ್ಕೆ ಅವ್ರದ್ದು ಸ್ಟ್ಯಾಚ್ಯೂ ಎಲ್ಲ ಇಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ ಫ್ಲವರ್ ಶೋ ಅಂತೂ. ಇದು ನೋಡಿ, ಎಲ್ಲ ವುಡ್ಡು, ಒಂಥರ ವುಡ್ ಸ್ಟಿಕ್ಕಲ್ಲೆಲ್ಲ ಮಾಡಿದ್ದಾರೆ, ಒಂಥರ ಡಿಫ್ರೆಂಟಾಗಿದೆ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಎಂಟ್ರಿ ಫೀಸ್ ಬಂದು ದೊಡ್ಡವ್ರಿಗೆ 100 ರೂಪೀಸ್ ಆ್ಯಂಡ್ 5 ವರ್ಷ ಮೇಲೆ ಇರೋ ಮಕ್ಕಳಿಗೆ 30 ರೂಪೀಸ್. ಇಲ್ಲಿ ನೋಡಿ, ಸಾಧ್ವಿಕಾ ಪ್ಲ್ಯಾಂಟ್ ಸ್ಟುಡಿಯೋ ಅವರು ಕೆಲವೊಂದು ಪ್ಲ್ಯಾಂಟ್ಸ್ನ, ಸೀಡ್ಸ್ನ ಎಲ್ಲ ಇಟ್ಟಿದ್ದಾರೆ. ಸೊ ಅದೇನಂತಂದರೆ ಸಾಯಿಲ್ಲೆಸ್ ಆಗಿರ್ಬೋದು, ಸಾಯಿಲ್ ಆಗಿರ್ಬೋದು, ಸೊ ಆ ಥರ ಎಲ್ಲ ಡಿಫ್ರೆಂಟಾಗಿ ಅಲ್ಲೆಲ್ಲ ಇಟ್ಟಿದ್ದಾರೆ. ನಮಗೇನಾದರೂ ಬೇಕಂದರೆ ಆರಾಮಾಗಿ ಅವ್ರ ಹತ್ರ ನಾವು ಪರ್ಚೇಸ್ ಮಾಡ್ಬೋದು. ಸೊ ಅದಕ್ಕೆ ಇಲ್ಲೆಲ್ಲ ಅವರು ಅಡ್ವರ್ಟೈಸ್ ಮಾಡಿರೋದು. ಗವ್ಯ, ವಾವ್, ಫ್ಲವರ್ಸ್ ತುಂಬ ಚೆನ್ನಾಗಿದೆ. ಬಾ, ಗ್ಲಾಸ್ ಹೌಸ್ ಎಂಟ್ರೆನ್ಸಲ್ಲಿ ಕೂಡ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಲಾಲ್ಬಾಗ್ನ ವಿತ್ ಫ್ಲವರ್ ಶೋ ಇದ್ದಾಗ ನೋಡಿದ್ರೆ ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವಂತೂ ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಕೂತಿದ್ದೀವಿ. ನಮ್ಮ ಗವ್ಯ ನೋಡ್ರಿ, ಸನ್ಗ್ಲಾಸ್ ಹಾಕೊಂಡಿದ್ದಾಳೆ ನಮ್ಮ ಗವ್ಯ. ಹಾಯ್ ಮಾಡು ಗವ್ಯ. ಎಲ್ಲಿ ಬಂದಿದ್ಯಾ? ಇಲ್ಲಿ ಬಾ, ಇಲ್ಲಿ ಇಬ್ರು ಮಾತಾಡೋಣ. ಎಲ್ಲಿ ಬಂದಿದ್ಯಾ ನೀನು? ಎಲ್ಲಿ ಬಂದಿದ್ಯಾ ನೀನು? ಎಲ್ಲಿ ಬಂದಿದ್ಯಾ? ಪಾರ್ಕಿಗೆ ಬಂದಿದ್ಯಾ? ಯಾವ ಪಾರ್ಕು? ಲಾಲ್ಬಾಗ್. ವಾವ್ ಗವ್ಯ, ಸೂಪರ್, ಸೋ ಕ್ಯೂಟ್, ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಗವ್ಯ. ಹೀಗೆ ಮಲ್ಕೊತೀಯಾ? ಬರಲ್ಲ ಮನೆಗೆ? ಓಕೆ, ನಾನು ಹೋಗ್ಲಾ? ಬಾಯ್. ಹೋಗ್ಬಾರ್ದಾ? ಸರಿ. ಏನು ತಿಂತಿದ್ಯಾ? ಐಸ್ ಕ್ರೀಮಾ? ಓಕೆ, ಎಂಜಾಯ್.
ನಮ್ಮ ಗವ್ಯ ಮರ ಹತ್ತಿದ್ದಾಳೆ. ಹಾಯ್ ಗವ್ಯ. ಚೆನ್ನಾಯ್ತಾ? ಇಲ್ಲೇ ಕೂತ್ಕೊಂಡಿರ್ತೀಯಾ? ನಾನು ಹೋಗ್ಲಾ ಮನೆಗೆ? ಬರ್ತೀಯಾ? ನೋಡಿ, ಇದು ಕೋತಿ ಮರಿ. ಇದು ಆರಾಮಾಗಿ ಇಲ್ಲಿ ಮರದ ಮೇಲೆ ಕೂತಿದ್ದಾಳೆ ನಮ್ಮದು ಕೋತಿ ಮರಿ. ಇಳಿಯಮ್ಮ ಇಳಿ ಇದೆ ನೋಡಿ. ಬಾ 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 ಬಾ, ಇದು ಮರ. ಇಲ್ಲಿ ಗವ್ಯ ಒಬ್ಳೆ ನಿಂತಿದ್ದಾಳೆ. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.